ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಗೊಳಸಂಗಿಯ ಪ್ರಥಮ ಪ್ರಜೆಯಾಗಿರ್ತಕ್ಕಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ರಾಹುಲ್ ಸಿಮಿಕೇರಿ ಅವರು ರಿಬ್ಬನ್ ಕಟ್ ಮಾಡುವುದರ ಮೂಲಕ ಉದ್ಘಾಟನೆಯನ್ನು ಮಾಡಬೇಕಂತ ತಿಳ್ಕೊಂಡು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಆ ಮಹನೀಯರಿಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಕೂಡ ಸಹಕರಿಸಬೇಕಂತ ತಿಳ್ಕೊಂಡು ಈ ಮೂಲಕ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಈಗ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಉದ್ಘಾಟನೆ ರಿಬ್ಬನ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಭವ್ಯವಾದಂತಹ ಒಂದು ಚಾಲನೆ ನೀಡಬೇಕಂತ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಾವುತ್ ಸಿಮಿಕೇರ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ, ಜೊತೆಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಶ್ರೀಗಳಾದಿಯಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಅದ್ಭುತ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಶ್ರೀ ಗೋಪಾಲ್ ದಳವಾಯಿ ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಗೊಳಸಂಗಿ, ಜೊತೆಗೆ ಶ್ರೀ ಬಸನಗೌಡ ಪಾಟೀಲ್ ಹಿರಿಯರು ಶ್ರೀ ಕೇಶವ್ ಪವಾರ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಗೊಳಸಂಗಿ, ಈ ಮಹನೀಯರ ಜೊತೆ ಕೂಡಿಕೊಂಡು ಈ ಅದ್ಭುತ ಕಾರ್ಯಕ್ರಮಕ್ಕೆ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಅದ್ಭುತ ಚಾಲನೆಯನ್ನು ಕೊಡಬೇಕಂತ ತಿಳ್ಕೊಂಡು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಕೂಡ ಸಹಕರಿಸಬೇಕಂತ ತಿಳ್ಕೊಂಡು ಮತ್ತೊಮ್ಮೆ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಗೋಪಾಲಣ್ಣ ದಳವಾಯಿ ಅವರಿಗೆ, ಬಸನಗೌಡ ಪಾಟೀಲ್ ಅವರಿಗೆ, ಪ್ರಭು ಪತ್ತಾರ್ ಅವರನ್ನ, ಹಾಗೆ ಗೊಳಸಂಗಿ ಗ್ರಾಮದ ಕಿರಾಣಿ ವ್ಯಾಪಾರಸ್ಥರಾಗಿರುವಂತಹ ಶ್ರೀಯುತ ಈರಪ್ಪಣ್ಣ ಕಾಳಗೆ ಅವರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಹೇಳಿ ಈ ಮಹನೀಯರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಬನಶಂಕರಿ ಭಾವಚಿತ್ರಕ್ಕೆ ಪುಷ್ಪವನ್ನ ಅರ್ಪಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಂತ ಹೇಳಿ ಈ ಮಹನೀಯರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಈ ಬನಶಂಕರಿ ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮವನ್ನು ನಿರ್ವಹಿಸಬೇಕಂತ ಹೇಳಿ ನಾನು ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರುದರಲ್ಲಿ ಬೆಳಕು, ಹಡಗು ನಿನ್ನದೆ, ಕಡಲು ನಿನ್ನದೆ, ಮುಳುಗದರಲ್ಲಿ ಬದುಕು ಎನ್ನುವ ಹಾಗೆ ಎಲ್ಲವೂ ನೀನೇ ತಾಯಿ, ಸರ್ವವೂ ನೀನೆ, ಸಕಲವೂ ನೀನೆ ಎಂದು ಆ ಮಾತೆ ಬನಶಂಕರಿ ತಾಯಿಯನ್ನ ಬೇಡಿಕೊಳ್ಳುತ್ತಾ ಬಹಳಷ್ಟು ಭಕ್ತಿಪೂರ್ವಕವಾಗಿ ಪುಷ್ಪ ನಮನವನ್ನ ಪುಷ್ಪಾರ್ಪಣೆಯನ್ನು ಮಾಡಿರ್ತಕ್ಕಂತಹ ಮಹನೀಯರಿಗೆ ನಮ್ಮ ಕಮಿಟಿಯ ಪರವಾಗಿ ತುಂಬ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ನೆಲಕ್ಕೆ, ಪಾವನ ಭೂಮಿಗೆ ಪೂಜೆಯನ್ನು ಕೂಡ ಮಾಡಿ ಸರಸ್ವತಿಯ ಅವತಾರರಾಗಿರ್ತಕ್ಕಂಥ ಮಾತೆ ಬನಶಂಕರಿಯ ಹಸಿರು ಉಸಿರಾಗಲಿ, ಹಸಿರು ಬದುಕಾಗಲಿ, ಹಸಿರು ಎಲ್ಲೆಡೆ ಕಂಗೊಳಿಸಿ ಈ ಭೂಮಿ ಹಸಿರು ಸಸ್ಯ ಕಾಶಿಯಾಗಲಿ, ಎಲ್ಲೆಡೆ ಹಸಿರಿನಿಂದ ತುಂಬಿ ಈ ನೆಲ ಬಲೂನ್ ಹಾರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಹೇಳಿ ಈ ಮಹನೀಯರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಈ ನಾಟಕ ಯಶಸ್ವಿಯಾಗಲಿ, ಇಂಥ ನಾಟಕಗಳು ಇನ್ನೂ ಹೆಚ್ಚಾಗಿ ನಡೆಯಲಿ ಅಂತ ಇವರನ್ನ, ಜೊತೆಗೆ ಗ್ರಾಮೀಣ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಕುಮಾರಗೌಡ ಪಾಟೀಲ್ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಹೇಳಿ ಮಹನೀಯರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅರ್ಜಿಗಿಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ,